ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಾವೆಲ್ಲ ಹೋಗ್ತಾ ಇರೋದು ಬಂಗಾರಿ? ಶಾಪಿಂಗ್ ಅಲ್ಲ, ಎಲ್ಲಿ ಹೋಗ್ತಾ ಇರೋದು? ಫ್ರೀಡಮ್ ಪಾರ್ಕ್. ಹೆಂಗಿಡ? ಫ್ರೀಡಮ್ ಪಾರ್ಕ್ ಸೂಪರ್ ಐತೆ. ಅಲ್ಲಿ ಜೋಕಾಲಿ ಎಲ್ಲ ಐತೆ. ಹೆಂಗೆ ಕಾಣಿಸ್ತಿದ್ದಾನೆ ನನ್ನ ಪುಟಾಣಿ ಮಗ? ಹೆಂಗೆ ಕಾಣಿಸ್ತಿದ್ದಾನೆ ಅಂದರೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಕಂದ? ಸೂಪರ್ ಕಾಣಿಸ್ತಿದ್ದೀನಂತೆ ನಾನು. ನೀವು ಐಶಾ ಹೆಂಗೆ ಕಾಣಿಸ್ತಿದ್ದ? ಐಶಾ ಹಾಂ, ಅವ್ರಿಗೆ ತೋರ್ಸೋದಾ? ಇಲ್ಲಿ ನೋಡಿ, ನನ್ನ ಮಗು ಪುಟಾಣಿದು ವಾಟರ್ ಬಾಟಲ್ ನೋಡ್ಬೇಕಂತ ನೀವು ತೋರಿಸ್ಬೇಕಂತ ನಿಮಗೆ. ತೋರ್ಸೋಕಲ್ಲ? ಯಾವ ಕಲರ್ ಇರೋದು? ಪಪ್ಪ ಹಾಳು ಮಾಡಿದ್ರಂತೆ. ಯಾವಾಗ? ಮಧ್ಯಾಹ್ನನ? ಅದೇ ಎಳ್ನೀರು ಕೊಟ್ಟಿದ್ದಲ್ಲ ಅವಾಗ ಮಿಸ್ ಆಗಿ ಬಾಟ್ಲಿಗೆ ಕೈ ತಾಕ್ತು, ಅದಕ್ಕೆ ಪಪ್ಪ ಹಾಳು ಮಾಡಿದ್ದಾರೆ ಅಮ್ಮ ಅಂತಿದ್ದಾನೆ. ಹ್ಞೂ ಹ್ಞೂ ಹೌದಾ? ಪಪ್ಪ ಹಾಳು ಮಾಡಿಬಿಟ್ರಲ್ಲ ಬಂಗಾರಿ ಪಪ್ಪ. ಸರಿ ಫ್ರೆಂಡ್ಸ್, ಹೋಗೋಣ ಬನ್ನಿ. ಫ್ರೀಡಮ್ ಪಾರ್ಕಲ್ಲಿ ಪುಷ್ಪ ಫಲ ಮೇಳ ಅಂತನೋ ಏನೋ ಹಾಕಿದಾರಂತೆ, ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡು, ನಮ್ಮ ಮನೆಯವರು ಡ್ಯೂಟಿಯಿಂದ ಹಾಗೆ ಆನ್ ದ ವೇ ಬರ್ತಾರಂತೆ. ನಾನು ಪಾಪು ರೆಡಿಯಾಗಿದ್ದೀವಿ. ಯಾವ ಥರ ಇದೆ ನೋಡ್ರಿ ನಮ್ಮದು ಔಟ್ಲುಕ್. ಪಾಪ ಬಾಯ್ ಸೇ. ಅವರಿಗೂ ಕರ್ಕೊಂಡು ಹೋಗೋಣ? ಅವರಿಗೂ ಕರ್ಕೊಂಡು ಹೋಗೋಣ? ಹಾಂ, ನಿಮಗೂ ಕರ್ಕೊಂಡು ಹೋಗ್ತಾನಂತೆ ನನ್ನ ಮಗ. ಬನ್ನಿ ಹೋಗೋಣ. ನಾವು ಹೊರಟ್ವಿ. ನಮ್ಮ ಮನೆಯವರು ಆನ್ ದ ವೇ ಹಾಗೆ ಬರ್ತೀನಿ, ಅಲ್ಲಿಗೆ ಬರ್ತೀನಿ, ನೀವು ಆಟೋದಲ್ಲಿ ಬರ್ರಿ ಅಂತ ಹೇಳಿದರು. ನಾನು ನನ್ನ ಫ್ರೆಂಡು ಒಂದು ಪಾಪು ಎಲ್ಲ ಹೋದ್ವಿ. ನಾವು ಅಷ್ಟರಲ್ಲಿ ಅಲ್ಲಿ ಹೋದ್ವಿ, ವೆಯ್ಟ್ ಮಾಡ್ತಾಯಿದ್ವಿ ನಮ್ಮ ಮನೆಯವ್ರು ಬರಲಿ ಅಂತ. ನಾವೇನು ಫಸ್ಟಿಗೆ ಹಳೆ ಮನೆ ಅಂದರೆ ನಮ್ಮದು ಹಳೆ ಮನೆ ಇತ್ತು, ಸ್ವಂತ ಮನೆ ಇತ್ತು. ಅಲ್ಲೂ ಸೇಲಿಗೆ ಅದು ಸೇಲ್ ಮಾಡಿ ನಾವು ಈ ಏರಿಯಾಗೆ ಬಂದಿದ್ದು. ಇಲ್ಲಿ ನೋಡಿ, ಅವರು ನಾವು ಬರ್ತೀವಿ ಅಂತ ಫೋನ್ ಮಾಡಿ ಹೇಳಿದರು. ಅವ್ರು ಬಂದು ಕಾಯ್ತಾಯಿದ್ರು. ನಾವು ಹೋದ್ವಿ. ಹೋಗಿ ಪಾಪುಗೆ ಅವಳಂದರೆ ತುಂಬಾ ಇಷ್ಟ. ಅವಳಿಗೂ ಪಾಪು ಅಂದರೆ ಅಷ್ಟೇ ಆಸೆ ಮಾಡ್ತಾಳೆ. ಅವಳೆಲ್ಲ ಅಕ್ಕ ಬರ್ರಿ ಅಕ್ಕ ನೀವು ಅಂತ ಹೇಳಿದ್ಲು. ಹಾಗಾಗಿ ನಾವು ಹೋಗಿದ್ವಿ. ಹೋಗಿ ಈ ಥರ ಎಲ್ಲ ನೋಡ್ಕೊಂಬಂದ್ವಿ. ಅಲ್ಲಿ ವಾಚ್ ಮಾರ್ತಾಯಿದ್ರು, ಅಂದರೆ 100 ರೂಪೀಸಿಗೆ 200 ರೂಪೀಸಿಗೆ ವಾಚ್ ಸೇಲಿಗೆ ಇರ್ತಾವಲ್ಲ, ಅವನದು ವಾಚ್ ಇದೆ. ಆದ್ರೂ ಮಕ್ಳಿಗೆ ಆಸೆ ಅಲ್ವಾ, ಈ ಥರ ಒಂದು ಆಸೆ ಇರುತ್ತೆ ಅಂತ ಅವನು ವಾಚೆಲ್ಲ ತಗೊಂಡು ಅವ್ನು ಹಾಕ್ಕೊಂಡು ಈ ಥರ ತುಂಬಾ ಜನ ಇದ್ದರು. ತುಂಬ ರಶ್ ಅಂದರೆ ತುಂಬ ರಶ್ ಇತ್ತು. ಜನ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಈ ಥರ ಟ್ಯಾಕ್ಟರು ಮತ್ತು ಏನಂತಾರೆ ಅದೇ ಅಂದರೆ ಕೆಲವೊಂದು ಮಷಿನ್ಗಳೆಲ್ಲ ಸೇಲಿಗಿದ್ವು. ಅದ್ರ ಹೆಸರು ನನಗೆ ಅಷ್ಟಾಗಿ ಗೊತ್ತಾಯಿಲ್ಲ. ಇಲ್ಲಿ ನೋಡಿ, ಮಲೆನಾಡ ಕರಕುಶಲ ಉತ್ಸವ ಆ ಥರ ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ ಮಾತ್ರ ಸೂಪರಾಗಿತ್ತು. ಈ ಥರ ಮಾಡಿದರು. ಜನ ಅಂತೂ ಸಿಕ್ಕಾಪಟ್ಟೆ ಜನ. ಕಾಲಿಡೋಕ್ಕೂ ಜನ, ಅಂದರೆ ಕಾಲಿಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ. ಅಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ ಎಲ್ಲರೂ ಬಂದು ನಿಂತ್ಕೊಳ್ತಾ ಇದ್ದರು. ಈ ಥರ ಫ್ಲವರ್ ಪಾಟು ಮತ್ತು ಸುಮಾರು ನರ್ಸರಿಯಿಂದ ತಂದಿರೋ ಅಂತಹ ಫ್ಲವರು ಆಗಲಿ, ನರ್ಸರಿಯಿಂದ ಗಿಡಗಳು, ಅಂದರೆ ಒಂದೊಂದು ಊರಿಂದು ನರ್ಸರಿಯಿಂದ, ಅಂದರೆ ಅವರು ಸ್ವಲ್ಪ ಇದು ಮಾಡ್ಕೋಬೇಕಲ್ವ, ಆ ನರ್ಸರಿಯಿಂದ ತೊಗೊಂಬಂದು ಈ ಥರ ಎಲ್ಲ ಮಾಡಿ ಅಂದರೆ ಗಿಡಗಳನ್ನ ಇಟ್ಟಿದ್ರು. ಆಮೇಲೆ ನಾನು ಪಾಪು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಜನ ಅಂದರೆ ಏನು ಅಷ್ಟು ರಶಲ್ಲಿ ಫೋಟೋನು ಬೇಡ ಏನು ಬೇಡ ಅನಿಸ್ಬಿಟ್ಟಿತ್ತು, ಅಷ್ಟು ಜನ. ಇಲ್ಲಿ ನೋಡ್ಬೋದು ನೀವು, ಐ ಲವ್ ಶಿವಮೊಗ್ಗ ಅಂತ ಬರೆದಿದ್ದಾರೆ. ಇದೆಲ್ಲ ಫ್ಲವರಲ್ಲೇ ಮಾಡಿರೋದು.
ಇದೇನು ನಮ್ಮ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಅದು ಫುಲ್ಲು ಫ್ಲವರಲ್ಲೇ ಮಾಡಿರೋದು. ಇಲ್ಲಿ ನೋಡಿ ಒಂಥರ ಬೆಟ್ಟದ ಥರ ಈ ಥರ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಹಳ್ಳಿ ಮತ್ತು ಸಿಟಿ ಏನಿದೆ ಅಲ್ಲಿಂದ ಆ ನರ್ಸರಿಗಳಿಂದ ಎಲ್ಲೆಲ್ಲಿ ನರ್ಸರಿ ಇದೆ ಹಳ್ಳಿಗಳಲ್ಲಿ ಆ ನರ್ಸರಿಗಳಿಂದ ಇಲ್ಲಿ ಅಂದರೆ ಗಿಡಗಳನ್ನು ಪ್ರೆಸೆಂಟ್ ಮಾಡಲಿಕ್ಕೆ ತಗೊಂಬಂದು ಇಟ್ಟಿರೋ ಅಂಥದ್ದು ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ವೆರೈಟಿ ಫ್ರೂಟ್ಸು, ಆಮೇಲೆ ಇದು ನೋಡಿ ಒಂದು ಪೈನಾಪಲ್ಲು ಮೋಸ್ಟ್ಲಿ ಒಂದಿಲ್ಲ ಅಂದ್ರೂ ಒಂದು 7-8 kg ಪೈನಾಪಲ್ಲು. ಅಂದರೆ ಅವ್ರು ಬೆಳೆದಿರೋ ಅಂಥ ನರ್ಸರಿಲಿ ಬೆಳೆದಿರೋ ಅಂಥ ತರಕಾರಿ ಆಗಿರಲಿ, ಹಣ್ಣುಗಳನ್ನ ಆಗಿರಲಿ ತೊಗೊಂಬಂದು ಈ ಥರ ಪ್ರೆಸೆಂಟ್ ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸ್ತಿದೆ, ಯಾವ ವೆರೈಟಿ ಯಾವ್ಯಾವ ಫ್ರೂಟ್ಸ್ ಇದೆ ಅಂತ. ನನ್ನ ಮಗ ಅಲ್ಲಿ ಲೀಚಿ ಫ್ರೂಟ್ ನೋಡಿ ಅಮ್ಮ ನನಗೆ ಲೀಚಿ ಬೇಕು ಅಂತ ಹೇಳ್ತಾ ಇದ್ದ. ಇಲ್ಲಿ ನೋಡ್ತಾ ಇರ್ಬೋದು ಜನ. ಇಲ್ಲಿ ನೋಡಿ ಫ್ಯಾಷನ್ ಫ್ರೂಟು ಅಂದರೆ ಅವ್ರು ಯಾವ ಥರ ಬೆಳೆದಿರ್ತಾರೆ, ಯಾವ್ಯಾವ ನರ್ಸರಿಲಿ ಯಾವ್ಯಾವ ಥರ ಹಣ್ಣು ಬೆಳೆದಿರೋದಂತ ಇಲ್ಲಿ ಇದು ಮಾಡಿದ್ದಾರೆ, ಪ್ರೆಸೆಂಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ನಮ್ಮ ಕಡೆ ಕಿರ್ಲಿಕಾಯಿ ಅಂತೀವಿ, ಕೆಲವು ಕಡೆ ಚೀನಿಕಾಯಿ ಅಂತಾರೆ. ನಿಂಬೆಹಣ್ಣು, ಚಕೋತ ನೋಡಿ ಇಲ್ಲಿ ಚಿಕ್ಕಮಂಗ್ಳೂರು ಕಡೆ ಎಲ್ಲ ಚಕೋತ ಭಾಳ ಫೇಮಸ್ಸು. ಒಂದೊಂದು ಚಕೋತ ಇಲ್ಲ ಅಂದರೂ 1-2 kg ಅಷ್ಟು ಇದೆ. ಇಲ್ಲಿ ನೋಡಿ ಒಂದೊಂದು ಆರೆಂಜ್ ಎಷ್ಟೆಷ್ಟು ದಪ್ಪ ಇದೆ ಅಂತ. ಇದು ಕುಪ್ಪಳ್ಳಿ ಕುವೆಂಪು ಮನೆ ಇದೆಯಲ್ಲ, ಆ ಕುಪ್ಪಳ್ಳಿ ಕುವೆಂಪು ಮನೆನ ಈ ಥರ ಫ್ಲವರಲ್ಲೇ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಏನು ಕಾಣಿಸ್ತಿದೆಯಲ್ಲ, ಇದು ಕುಪ್ಪಳ್ಳಿ ಮನೆ. ನಮ್ಮ ಕವಿ ಕುವೆಂಪು ಏನಿದ್ದಾರೆ ಆ ಕುಪ್ಪಳ್ಳಿ ಮನೆನ ಈ ಥರ 28 ಅಡಿ ಎತ್ತರವಾಗಿ ಬರೀ ಹೂವಲ್ಲೇ ಕಟ್ಟಿರೋ ಅಂತಹ ಮನೆ ಇದು. ಮತ್ತು ಕವಿ ಅಲ್ಲಿ ಕುತ್ಕೊಂಡು ನೇಚರ್ನ ನೋಡ್ತಾ ಇರೋ ಥರ, ಮತ್ತು ಅಂದರೆ ಒಂದು ಪುಸ್ತಕ ಇಟ್ಕೊಂಡು ಓದ್ತಾ ಇರೋ ಥರ ನಿಂತ್ಕೊಂಡು ನಮ್ಮನ್ನೆಲ್ಲ ನೋಡ್ತಾ ಇರೋ ಥರ ಪ್ರೆಸೆಂಟ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಮತ್ತು ಯಾವ್ಯಾವ ನರ್ಸರಿಲಿ ಅಂದರೆ ಸುತ್ತಮುತ್ತ ಹಳ್ಳಿಯಿಂದ ತಂದಿರೋ ಅಂಥ ನರ್ಸರಿ ಗಿಡಗಳನ್ನು ಡೆಕೋರೇಷನ್ ಮಾಡಿ ಈ ಥರ ಸ್ವಲ್ಪ ಅಟ್ರಾಕ್ಟಿವ್ ಥರ ಮಾಡಿ ನಮ್ಮನ್ನು ಪ್ರೆಸೆಂಟ್ ಮಾಡಿರೋ ಥರ ಇತ್ತು. ತುಂಬಾ ಚೆನ್ನಾಗಿತ್ತು. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಬರ್ರಿ ಅಂತ ಕರೆದ್ರು. ಅದೇನು ನಮ್ಮ ಆಪೋಸಿಟ್ಟು ಫೋಕಸ್ ಲೈಟ್ಗಳು ಜಾಸ್ತಿ ಇದ್ವು, ಅದ್ರ ರಿಫ್ಲೆಕ್ಟಿಂದ ಅಷ್ಟು ಸೆಲ್ಫಿ ಚೆನ್ನಾಗಿ ಬರ್ತಾ ಇರಲಿಲ್ಲ. ಈ ಪಿಕಾಕ್ ನೋಡ್ತಾ ಇರ್ಬೋದು ನೀವು. ಈ ಪಿಕಾಕು ಫುಲ್ಲು ಫ್ಲವರಲ್ಲೇ ಅಂದರೆ ಪಿಕಾಕ್ನ ರೆಡಿ ಮಾಡಿರೋದು. ಮಗನ್ನ ನಿಂತ್ಕೋ ಫೋಟೋ ತೆಗೆಯೋಣ ಅಂದರೆ ತಿರುಗಿ ಅಮ್ಮ ಅದು ಏನಮ್ಮ ಅದು ಅಂತ ಕೇಳ್ತಾ ಇದ್ದ. ಅಷ್ಟರಲ್ಲಿ ನಾನು ಫೋಟೋ ತೆಗೆಸ್ಕೊಳ್ಳೋಣ ಬಾಕಂದ ಅಂದರೆ ಏನೇನೋ ಕಿತಾಪತಿ ಮಾಡ್ತಾ ಇದ್ದ. ಆಲ್ಮೋಸ್ಟ್ ಇಲ್ಲಿ ನೋಡೋಕ್ಕಿಂತ ಜಾಸ್ತಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರೆ ಜಾಸ್ತಿ ಇರ್ತಾರೆ ಅಂತ ನನಗನ್ಸೋ ಪ್ರಕಾರ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮನ್ನೆಲ್ಲ ಬಿಟ್ಟು ಅವನೇ ಮುಂದೆ ಹೋಗ್ತಾನೆ. ಇದೇನು ನೋಡ್ತಾ ಇದ್ದೀರಾ, ಇದು ಚಂದ್ರಗುತ್ತಿ 16 ಅಡಿ ಅನಿಸುತ್ತೆ. ಚಂದ್ರಗುತ್ತಿ ದೇಗುಲವನ್ನು ಈ ಥರ ಬರೀ ಹೂವಲ್ಲೇ ಕಟ್ಟಿದ್ದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಅದು ಸ್ಟೆಪ್ಸ್ ಇರ್ಬೋದು, ದೇವಸ್ಥಾನದ ಥರನೇ ಅದು ಏನಿದೆ ದೇವಸ್ಥಾನದ ಥರನೇ ಹೂವಲ್ಲಿ ಡೆಕೋರೇಷನ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಾವು ಹೋಗಿಲ್ಲ ಅಂದಿದ್ರೆ ಸ್ವಲ್ಪ ಮಿಸ್ ಮಾಡ್ಕೊತಿದ್ವು ಏನೋ. ನನ್ನ ಮಗುಗೆ ಫೋಟೋ ತೆಗಿತೀವಿ ನಿಂತ್ಕೋ ಅಂದರೆ ಏನೇನೋ ಆ್ಯಕ್ಷನ್ ಮಾಡ್ತಾ ಇದ್ದ ಕಿತಾಪತಿ. ನಮ್ಮನ್ನೆಲ್ಲ ಬಿಟ್ಟು ಅವನೇ ಫಸ್ಟ್ ಓಡೋಗ್ತಾ ಇದ್ದ. ಆಮೇಲೆ ಈ ಥರ ಹೊರಗಡೆ ಬಂದಮೇಲೆ ಪಾಪ ಅಲ್ಲಿ ಹಾಡು ಹೇಳೋರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಕಣ್ಣು ಒಂದು ಸ್ವಲ್ಪ ಇದಿರುತ್ತಲ್ವ ಅಂಥವರು ಅವರು ಹಾಡು ಹೇಳ್ತಾಯಿದ್ರು. ಆ ಹಾಡು ಕೇಳಿ ಅಮ್ಮ ಕಸ್ತೋರು ಬಂದರು ಬನ್ನಿ ಹೋಗೋಣ ಕಸ ಹಾಕೋಕ್ಕೆ ಅಂತಾನೆ ನನ್ನ ಮಗ. ಪಾಪ ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ, ಅಂದರೆ ಅವನು ಡೈಲಿ ಬೆಳಿಗ್ಗೆ ಅದೇ ಹಾಡು ಬರುತ್ತಲ್ವ, ಹಾಗಾಗಿ ಕಸ ಅಂದ್ಕೊಂಡಿದ್ದಾನೆ.
ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಮಗ ಬಿಟ್ಟು ನಮ್ಮನ್ನೇ ಬಿಟ್ಟು ಓಡೋಗ್ತಿದ್ದ. ಅಷ್ಟರಲ್ಲಿ ಕೀರ್ತನ ಅವನಿಗೆ ಎತ್ಕೊಂಡು ಬರ್ತಾಯಿದ್ರು. ಒಂದು ಸೈಡಿಗೆ ಇಲ್ಲಿ ಅಂದರೆ ರಂಗೋಲಿ ಡಿಸೈನ್ ಎಲ್ಲ ಹಾಕಿದ್ರು. ಅಂದರೆ ಇದು ಏನು ರಂಗೋಲಿ ಸ್ಪರ್ಧೆ ಥರ ಆ ಥರ ಎಲ್ಲ ಮಾಡಿದರು ಅನಿಸುತ್ತೆ. ಈ ಥರ ಎಲ್ಲ ರಂಗೋಲಿ ವೆರೈಟಿ ರಂಗೋಲಿನ ಹಾಕಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ, ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.